ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಲಲಿತಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ನಮ್ಮ ಬೆನಕಾಯಿ ಎಂಟರ್ಪ್ರೈಸ್ ನಮ್ಮ ಶಾಪಲ್ಲಿ 26ನೇ ಐಟಮ್ಸ್ ಪ್ರಾಡಕ್ಟ್ ಆಗಿ ಒಂದು ಸ್ಪೆಷಲ್ ಐಟಮ್ನ ಇವತ್ತು ರಿಲೀಸ್ ಮಾಡ್ತಾ ಇದ್ದೀವಿ. ನಾನು ಗ್ರೂಪಲ್ಲಿ ಕೂಡ ಹಾಕಿದ್ದೆ, ಅತಿ ಕಮಿಂಗ್ ಸೂನ್ ಅಂದ್ಬಿಟ್ಟು. ಸೊ ಫ್ರೆಂಡ್ಸ್, ಈಗ ಸುಮಾರು ನಮ್ಮ ಅಭಿಮಾನಿಗಳು ಅಂತಲೇ ಹೇಳ್ಬೋದು. ಸುಮಾರು 2,000ಗಿಂತ ಹೆಚ್ಚಿಗೆ ಜನ ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀರಾ. ನಾನು ಜಾಸ್ತಿ ಹೇಳಲ್ಲ, ನನ್ನ ಕಸ್ಟಮರ್ಸ್ 2,000 3,000 ಅಂದ್ಕೊಳ್ಳೋಣ. ಅಷ್ಟು ಜನ ನನ್ನ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀರಾ. ಕಸ್ಟಮರ್ ಒತ್ತಾಯದ ಮೇರೆಗೆ ಫೇಸ್ ಸಿರಮ್ ತರಿಸಿ, ಟೋನರ್ ತರಿಸಿ ಅಂತ ಕೇಳಿರೋದ್ರಿಂದ ಇವತ್ತು ನಮ್ಮ ಶಾಪಲ್ಲಿ ಫೇಸ್ ಸಿರಮ್ ಬಂದಿದೆ. ನೆಕ್ಸ್ಟು ಟೋನರ್ ಬರುತ್ತೆ. ಈಗ ಫೇಸ್ ಸಿರಮ್ ಬಗ್ಗೆಯಲ್ಲಿ ಒಂದು ವಿಡಿಯೋ ವಿತ್ ಅದು ಎಕ್ಸ್ಪ್ಲೇನ್ ಏನಪ್ಪ ಅಂತ ಆದರೆ, ಫ್ರೆಂಡ್ಸ್ ಇದು ನೋಡ್ತಾ ಇದ್ದೀರಾ ಸಿರಮ್ ಏನು ಅಂದ್ಬಿಟ್ಟು. ಇದು ಸಿರಮ್. ಫ್ರೆಂಡ್ಸ್, ಇದು ಫೇಸ್ ಸಿರಮ್ ಅಂದ್ಬಿಟ್ಟು ಇದ್ರ ಹೆಸರು ಬಂದು ಹೈಲೋರಾನಿಕ್ ಫೇಸ್ ಬ್ರೈಟ್ನಿಂಗ್ ಸಿರಮ್. ಈಗ ನೀವು ಸುಮಾರು ಸಿರಮ್ ನೋಡಿರ್ತೀರ, ಪ್ರತಿಯೊಂದರಲ್ಲೂ ಸಿರಮ್ ಬಂದಿರುತ್ತೆ. ಸಿರಮ್ ಏನು ಹಚ್ಚೋದು, ಸ್ಕಿನ್ನು ಪ್ರೊಟೆಕ್ಟ್ ಮಾಡಲಿ, ಶೈನಿಂಗ್ ಬರಲಿ, ನಮ್ಮ ಸ್ಕಿನ್ನು ಸ್ವಲ್ಪ ಥಿಕ್ನೆಸ್ ಆಗಲಿ ಅನ್ನೋದಕ್ಕೋಸ್ಕರ. ಯಾಕಂದರೆ ತುಂಬ ಸೆನ್ಸಿಟಿವ್ ಇರೋ ಸ್ಕಿನ್ನನ್ನು ಇದು ತುಂಬ ಪ್ರೊಟೆಕ್ಟ್ ಮಾಡುತ್ತೆ, ತುಂಬ ತೆಳು ಮಾಡಲ್ಲ, ಇದು ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ಸಿರಮ್ ಬಂದು 2 ಟೈಮ್ಸು ಯೂಸ್ ಮಾಡ್ತಾರೆ, ಒಬ್ಬೊಬ್ರು 1 ಟೈಮ್ ಯೂಸ್ ಮಾಡ್ತಾರೆ. ಮೇಕಪ್ ಯೂಸ್ ಮಾಡ್ತಾರೆ. ನಾನಂತೂ ಸಿರಮ್ನ ಮೇಕಪ್ ಯೂಸ್ ಮಾಡ್ತಿದ್ದೆ, ಡೈಲಿ ಏನು ಮಾಡ್ತಾ ಇರಲಿಲ್ಲ. ನಾನು ಯೂಸ್ ಮಾಡ್ತಿದ್ದು ಈಗ ನಮ್ಮದೇ ಆದ ಹೋಮ್ ಮೇಡ್ ಫೇಸ್ ಆಯಿಲ್ ಯೂಸ್ ಮಾಡ್ತಾಯಿದ್ವಿ. ಈಗ ಫೇಸ್ ಆಯಿಲು ಕೂಡ ತುಂಬ ಜನ ತಗೋತಾ ಇದ್ದೀರಾ. ಇವತ್ತಂತೂ ನಿಜ ಹೇಳ್ಬೇಕಾದ್ರೆ 25 ಪೀಸ್ ವೆಯ್ಟಿಂಗಲ್ಲಿದೆ. ಅದಿನ್ನೂ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಅದು ಮಾಡಬೇಕಾದ್ರೆ ಹೋಮ್ ಮೇಡ್ದದು, ಅದರಲ್ಲೂ ಕೂಡ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರೋದು. ಸೊ ಈಗ ಫೇಸ್ ಆಯಿಲ್ ಬೇರೆ ಆಯಿತು, ಇದು ಫೇಸ್ ಸಿರಮ್. ಫೇಸ್ ಆಯಿಲು ಸ್ವಲ್ಪ ನೀರು ಥರ ಇರುತ್ತೆ, ತೆಳು ಥರ ಇರುತ್ತೆ. ಇದು ಒಂದು ಥಿಕ್ನೆಸ್ ಇರುತ್ತೆ. ಫೇಸ್ ಸಿರಮ್ ನೋಡಿ ಈ ಥರ ಇರುತ್ತೆ. ಇದು ಫೇಸ್ ಸಿರಮ್, ಇದು ನೋಡಿ ಈ ಥರ ಇರುತ್ತೆ. ನೋಡಿ ಎಷ್ಟು ಗಟ್ಟಿ ಬರುತ್ತೆ, ನೋಡಿ ಎಷ್ಟು ಥಿಕ್ನೆಸ್ ಆಗಿದೆ. ಇದನ್ನು ನೋಡಿ ಫೇಸ್ಗೆ ನಾವು ಹಚ್ಕೊಂಡಾಗ ಸ್ಕಿನ್ನು ಏನು ನಮ್ಮ ಪದರಕ್ಕೂ ಹೋಗಿ ಬ್ರೈಟ್ನೆಸ್, ಇದು ಮಾಯ್ಚರೈಸಿಂಗ್ ಆಗಿ ವರ್ಕ್ ಮಾಡಿ ನೋಡಿ ಸ್ಕಿನ್ ಬ್ರೈಟಾಗಿ ಬರುತ್ತೆ. ಇದು ಬ್ರೈಟಾಗಿ ಬರೋದಲ್ಲದೆ ಸ್ಕಿನ್ ಪ್ರೊಟೆಕ್ಟ್ ಮಾಡುತ್ತೆ, ಬಿಸಿಲಿಗೆ ಅವಾಯ್ಡ್ ಮಾಡುತ್ತೆ. ಮತ್ತು ಸ್ಕಿನ್ನು ಏನು ಮಾಡುತ್ತೆ, ನಾವೇನು ಪ್ಯಾಕ್ ಮಾಡ್ತೀವಲ್ಲ, ಪ್ಯಾಕ್ ಮಾಡೋದೇನಕ್ಕೆ, ಸ್ಕಿನ್ ಟೈಟ್ ಆಗಲಿ, ಗ್ಲೋ ಬರಲಿ ಅನ್ನೋದಕ್ಕೋಸ್ಕರ. ನೋಡಿ ಟೈಟ್ ಆಗಲಿ, ಗ್ಲೋ ಬರಲಿ ಅನ್ನೋದಕ್ಕೋಸ್ಕರ ಈಗ ನಾವೇನು ಮಾಡ್ತೀವಿ, ಇದನ್ನು ಹಚ್ಕೊಂಡಾಗ ನಮಗೆ ರಿಂಕಲ್ಸ್ ಅವಾಯ್ಡ್ ಆಗುತ್ತೆ. ಮೇಯ್ನು ರಿಂಕಲ್ಸು. ನಮಗೀಗ ಒಂದು 40+ ಆಯ್ತಿದ್ದಂಗೆ ಏನಾಗುತ್ತೆ, ಫೇಸ್ ಏನೇ ಮಾಡಿದ್ರು ರಿಂಕಲ್ಸ್ ಅವಾಯ್ಡಿಂಗ್ ಇರುತ್ತೆ. ರಿಂಕಲ್ಸು ಇದನ್ನು ನೋಡಿ ಹಿಂಗೆ ಹಚ್ಕೊಂಡು ಇದ್ರ ಮೇಲೆ ಮೇಕಪ್ ಮಾಡೋದು ಅಂತೂ ಪ್ರೈಮರ್ ಹಾಕೋ ಅವಶ್ಯಕತೆ ಇರಲ್ಲ. ನೋಡಿ ಪ್ರೈಮರ್ ಲುಕ್ ಇರುತ್ತೆ. ಮತ್ತು ಇದ್ರ ಮೇಲೆ ನಾವು ಯಾವುದೇ ಫೌಂಡೇಶನ್ಸ್ ಆಗಿರ್ಬೋದು, ಅಥವಾ ನಾನೇನು ಪ್ರಾಡಕ್ಟ್ ನಮ್ಮ ಹತ್ರ ತಗೋತಿದ್ರೆ ಆ ಪ್ರಾಡಕ್ಟ್ ಆಗಿರ್ಬೋದು, ಅದನ್ನೆಲ್ಲ ಯೂಸ್ ಮಾಡಿದ್ರೆ ಅದೇ ನಮ್ಮ ಪ್ರಾಡಕ್ಟು ಮಾಡಿದ್ರೆ ಇನ್ನೂ ಗ್ಲಾಸಿ ಲುಕ್ ಬರುತ್ತೆ. ಫ್ರೆಂಡ್ಸ್, ಗ್ಲಾಸಿ ಲುಕ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದ್ರ ಡೀಟೇಲ್ಸ್ ಎಲ್ಲನೂ ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ. ಇನ್ನೂ ನಿಮ್ಗೇನು ಡೌಟು ಅಂತ ಅಂದರೆ ಹೈಲೋರಾನಿಕ್ ಸಿರಮ್ನ ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಗೂಗಲ್ ಆಗಿರ್ಬೋದು ಸರ್ಚ್ ಮಾಡಿ. ಇದು ಆ್ಯಕ್ಚುಲಿ ಪ್ರೈಸು ತುಂಬ ಪ್ರೈಸ್ ಇದೆ. ನನಗೆ ಈ ಪ್ರೈಸ್ಗೆ ನಮ್ಮ ಕಸ್ಟಮರ್ ಕೊಟ್ಟರೆ ನನಗೆ ಸ್ವಲ್ಪ ಭಯ. ಯಾಕಂದರೆ ಪಾಪ ಅವ್ರ ಹತ್ರ ದುಡ್ಡು ಇರುತ್ತೋ ಇಲ್ವೋ ಅಂತ ಆ ಪ್ರಶ್ನೆ ಮೈಂಡ್ ಇಟ್ಕೊಂಡು ಇದನ್ನೇ ನಾವು ಕಂಪ್ನಿಯಿಂದ ಹೇಳಿ ಮಾಡಿಸಿರೋದು. ಸಿರಮ್ ಡಿಮ್ಯಾಂಡ್ ಇದೆ, ತುಂಬ ರಿಕ್ವೆಸ್ಟ್ ಬರ್ತಿದೆ ಸಿರಮ್ ಬೇಕು ಅಂತ. ಹಂಗಾಗಿ ಮಾಡಿಸಿದಾಗ ನಾನು ಜಾಸ್ತಿ ಬಲ್ಕಲ್ಲಿ ಪರ್ಚೇಸ್ ಮಾಡಿದಾಗ ನನಗೆ ರೀಸನಬಲ್ ಪ್ರೈಸ್ ಬಂದಿರೋದ್ರಿಂದ ನಾನು ಕೂಡ ನನ್ನ ಕಸ್ಟಮರ್ಗೆ ರೀಸನಬಲ್ ಪ್ರೈಸ್ಗೆ ಕೊಡ್ತಾಯಿದ್ದೀನಿ. ಸೊ ಯಾರಿಗಾದರೂ ಬೇಕಾದರೆ ಇದು ಡೀಟೇಲ್ಸು ವಿಡಿಯೋದಲ್ಲಿ ಹಾಕಿರ್ತೀನಿ. ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ನೇಮಲ್ಲಿ ಹೈಲೋರಾನಿಕ್ ಸಿರಮ್ ಅಂತ ಹೊಡೆದ್ರೆ ನಿಮಗೆ ಗೂಗಲಲ್ಲಿ ಗೊತ್ತಾಗುತ್ತೆ. ಇದಕ್ಕೆ ಏನೇನು ಪ್ರಾಡಕ್ಟ್ ಯೂಸ್ ಮಾಡವ್ರೆ ಅಂದರೆ ವಿಟಮಿನ್ ಇ, ಗ್ಲಿಸರಿನ್ನು, ಇನ್ನು 5 ಐಟಮ್ಸ್ ಐತೆ. ಅದರಿಂದ ನೀವೆಲ್ಲ ಓದ್ಕೊಳ್ಳಿ, ಅದು ಐಟಮ್ಸ್ನ ಸರ್ಚ್ ಮಾಡಿಕೊಳ್ಳಿ. ಯಾಕಂದರೆ ಸ್ಕಿನ್ನು ಸ್ಪೆಷಲಿಸ್ಟ್ ಇರೋದ್ರಿಂದ ಒಂದೊಂದು ಈ ಪ್ರಾಡಕ್ಟು ಸ್ಕಿನ್ಗೆ ಹೇಗಿದೆ ಅಂತ. ಯಾಕಂದರೆ ಸುಮ್ಮನೆ ಮೆಸೇಜ್ಗಳು ಮಾಡ್ತಾರೆ, ಇದು ಸರಿಗಿಲ್ಲ ಅದು ಸರಿಗಿಲ್ಲ ಅಂತ. ಸಿರಮ್ ಬಗ್ಗೆ ತಿಳ್ಕೊಳ್ಳಿ. ನೀವು ಅದೇ ಹೇಳ್ತೀನಿ, ನೀವು ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ. ನಾನು ತೋರಿಸಿದ್ದೀನಿ, ನನಗೆ ಇಷ್ಟ ಆಯಿತು. ನಮ್ಮ ಪಾರ್ಲರಲ್ಲಿ ಇನ್ನು ಮುಂದಕ್ಕೆ ನಾನು ಮೇಕಪ್ ಆಗಿರ್ಬೋದು, ನಾನೇ ಆಗಿರ್ಬೋದು, ನಾನು ಏನು ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಇದನ್ನ ಇಟ್ಕೋತೀನಿ. ಯಾಕಂದರೆ ನೋಡಿ ರಿಂಕಲ್ಸ್ ಅವಾಯ್ಡ್ ಆಗುತ್ತೆ. ಮತ್ತು ಮೇಯ್ನಾಗಿ ಸ್ವಲ್ಪ ಬ್ರೈಟ್ನೆಸ್ಸು ಬರುತ್ತೆ. ಸೊ ನೋಡಿ ಕಲರು ಬರುತ್ತೆ, ಬ್ರೈಟ್ನೆಸ್. ಇದನ್ನು 2 ಟೈಮು ಯೂಸ್ ಮಾಡ್ಬೋದು, ಒಂದೇ ಟೈಮ್ ಅಂತಿಲ್ಲ. ಬೆಳಗ್ಗೆ ಸಂಜೆ ನೀವೇನು ಕ್ರೀಮ್ ಹಾಕ್ತೀರಾ, ಕ್ರೀಮ್ ಮಿಕ್ಸ್ ಮಾಡ್ಕೊಂಡಾದ್ರೂ ಹಚ್ಬೋದು, ಇಲ್ಲ ಫಸ್ಟ್ ಹಚ್ಬಿಟ್ಟು
ಅದು ಡ್ರೈ ಆಗುತ್ತೆ. ಅದ್ರ ಮೇಲಾದರೂ ಹಚ್ಕೋಬೋದು. ಸುಮಾರು ಜನ ಕೇಳ್ತಾ ಇರ್ತೀರ, ನಮ್ಮದು ಮುಖ ಸ್ಕಿನ್ನು ಡ್ರೈನೆಸ್ ಅನಿಸ್ತೈತೆ, ನಾವು ಮೈಸೂರಲ್ಲಿ ಹಚ್ಕೋತೀವಿ ಅಂತ. ಅದು ಅಂಥವ್ರು ಕೂಡ ಇದು ತುಂಬ ಇಂಪಾರ್ಟೆಂಟು. ಇದರಲ್ಲಿ ಎಷ್ಟು ಪ್ರೊಟೆಕ್ಟ್ ಇದೆ ಅಂತ ಅಂದರೆ ಅದನ್ನ ಹೇಳೋಕ್ಕಾಗಲ್ಲ. ಪ್ರತಿಯೊಂದು ಯಾಕಂದರೆ ಈಗ ನನಗೊತ್ತು ನಮ್ಮ ಕಸ್ಟಮರ್ ನಾವೊಂದು ಪ್ರಾಡಕ್ಟ್ ಕೊಟ್ಟರೆ ಸರ್ಚ್ ಮಾಡ್ತಾರೆ. ಯಾಕಂದ್ರೆ ಇವತ್ತು ಆ ಥರ ಅಪ್ಡೇಟ್ ಆಗಿಬಿಟ್ಟಿದೆ. ಪ್ರತಿಯೊಬ್ಬರು ಸರ್ಚ್ ಮಾಡ್ಕೊಂಡು ತಗೊಳ್ಳಿ. ಇದು ಕೂಡ ರೀಸನಬಲ್ ಪ್ರೈಸ್ ಇರುತ್ತೆ. 199 200 ರುಪೀಸ್ ಆಗಿರುತ್ತೆ. ನಮ್ಮ ಪ್ರಾಡಕ್ಟ್ ಜೊತೆ ಯಾರಿಗಾದ್ರೂ ಬೇಕಾದರೆ ಖಂಡಿತ ತಗೊಳ್ಳಿ, ಯೂಸ್ ಮಾಡಿ, ಒಂದು ಸತಿ ಟೆಸ್ಟ್ ಮಾಡಿ. ಯಾವುದು ಕೂಡ ಪ್ಯಾಚ್ ಟೆಸ್ಟ್ ಮಾಡಿ ಪ್ರಾಡಕ್ಟ್ ಯೂಸ್ ಮಾಡಿ. ಯಾಕಂದರೆ 99% ಓಕೆ ಆಗಿರುತ್ತೆ. 1% ಯಾರು ಸೆಟ್ ಆಗಿಲ್ಲ ಅಂದರೆ ಅವ್ರದ್ದೇ ಕಟ ಜಾಸ್ತಿ, ಅವ್ರದ್ದೇ ಪ್ರಾಬ್ಲಮ್. ಯಾಕಂದರೆ ಅವ್ರಿಗೆ ಯಾವುದೂ ಆಗಿರಲ್ಲ, ಹಂಗಂದ್ಬಿಟ್ಟು ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂದ್ಬಿಡ್ತಾರೆ. ಈಗ ನಾವು 99% ಬಂದಿರೋರು ತೊಗೋಬೇಕಾ, 1% ತೊಗೋಬೇಕಂದ್ರೆ ನನಗೆ ಗೊತ್ತಾಗಲ್ಲ. ಸೊ ಹಂಗಾಗಿ ಪ್ರತಿಯೊಬ್ಬರು ಪ್ಯಾಚ್ ಟೆಸ್ಟ್ ಮಾಡಿ. ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಯೂಸ್ ಮಾಡಿ. ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ನನ್ನನ್ನು ಕೇಳಿ. ಅದಕ್ಕಿಂತ ಹೆಚ್ಚಾಗಿ ನೀವೇ ಕೂಡ ಇದ್ರದ್ದು ಅಮೆಝಾನಲ್ಲಿರ್ಬೋದು, ಫ್ಲಿಪ್ಕಾರ್ಟಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಇದ್ರದ್ದು ಇದೆ, ನೋಡಿಕೊಂಡು ನಿನಗೆ ತಗೋಬೇಕು ಅನಿಸಿದ್ರೆ ಖಂಡಿತ ತಗೊಳ್ಳಿ. ನಮ್ಮ ಹತ್ರ ರೆಡಿ ಸ್ಟಾಕ್ ಇರುತ್ತೆ. ಹೊಸ ಲಾಂಚಿಂಗು. ಎಲ್ಲರೂ ಆಲ್ ದ ಬೆಸ್ಟ್ ಹೇಳಿ. ಎಲ್ಲರೂ ಹೀಗೆ ಸೇಲ್ ಆಗಲಿ, ಎಲ್ಲರೂ ಹೀಗೆ ತಗೊಂಡಿದ ತಕ್ಷಣ ಎಲ್ಲರಿಗೂ ಇಷ್ಟ ಆಗಿ ಪ್ರಾಡಕ್ಟು ಒಳ್ಳೆ ಗುಡ್ ರಿಸಲ್ಟ್ ಬರಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀನಿ. ಈಗ ಎಲ್ಲರೂ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ. ನಾವು ಹಳ್ಳಿ ಮಕ್ಕಳು ಅಂತಲೇ ಹೇಳ್ಬೋದು. ಹಳ್ಳಿಯಿಂದ ಬಂದಿರೋರು, ಯೂಟ್ಯೂಬ್ ಬಗ್ಗೆ ಗೊತ್ತಿಲ್ಲ, ಆದರೂ ಕೂಡ ನಮಗೆ ಜ್ಞಾನೋದಯ ಇದೆ. ಯಾವುದು ನಾವು ಬ್ಯೂಟಿಷಿಯನ್ ಕ್ಲಾಸಲ್ಲಿ ಬ್ಯೂಟಿಷಿಯನ್ ಆಗಿರೋದ್ರಿಂದ ಯಾವ ಸ್ಕಿನ್ನು ಏನು ಯಾವ ಪ್ರಾಡಕ್ಟು ಅನ್ನೋದು ತಿಳ್ಕೊಳ್ಳೋ ನಾಲೆಡ್ಜ್ ಅಂತೂ ಇದೆ. ಏನೂ ಗೊತ್ತಿಲ್ಲದ ಲೈಕ್ಗೋಸ್ಕರ ಕಮೆಂಟ್ಗೋಸ್ಕರ ಚಾನಲ್ಗಳು ಓಪನ್ ಮಾಡ್ಕೊಂಡು ಅದು ಸರಿಗಿಲ್ಲ ಇದು ಸರಿ ಅಂತ ವಾದ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋವಂಥವ್ರಲ್ಲ. ಸೊ ಹಂಗಿರುವಾಗ ಪ್ರತಿಯೊಬ್ಬರು ನಿಮಗೆ ಗೊತ್ತಿರುತ್ತೆ ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ರೇನು, ಯಾವ ಪ್ರಾಡಕ್ಟ್ ಯೂಸ್ ಮಾಡಬಾರ್ದೇನು ಅಂತ. ಯಾವುದೋ ಹೋಗ್ಬಿಟ್ಟು ಯಾವುದೋ ಹಾಕ್ಕೊಂಡು ಏನೋ ಮಾಡ್ಕೊಂಡು ನಾವುಗಳು ಹೊಣೆಯಲ್ಲ, ಕಂಪ್ನಿಗಳು ಹೊಣೆಯಲ್ಲ. ನಾನು ಈ ಮಾತು ಏನಕ್ಕೆ ಕೇಳ್ತಾ ಇದ್ದೀನಿ, ಸುಮಾರು ಜನ ಕೇಳ್ತಿದ್ದೀರಾ ಪಾಪ ಅವ್ರು ಇದು ಸರಿಯಲ್ಲ ಈಗ ಹಾಕೋಬೇಡಿ ಅಂತ. ಬಟ್ ಅವ್ರು ಹೇಳ್ದಾಗ ನಾನು ಚೆಕ್ ಮಾಡಿದೆ, ಆ್ಯಕ್ಚುಲಿ ಅದು ಬಂದು ಸ್ಕಿನ್ನಿಗೆ ಬರ್ನ್ ಆಗಿರೋದು ಕೊಟ್ಟಿರ್ತಾರೆ. ಇವ್ರು ಮೂಗಕ್ಕೆ ಹಚ್ಕೊಂಡು ಮುಖ ಸುಟ್ಟು ಆಯ್ತು ಅಂದರೆ ನಾವೇನು ಮಾಡೋಣ? ಆ ಥರ ಒಂದೊಂದು ಪ್ರಾಡಕ್ಟು. ಅದಕ್ಕೆ ನಾವು ಒತ್ತಿ ಹೇಳ್ತಿರೋದು, ಈ ಒಂದು ಬಂದು ಅಮೆಝಾನಲ್ಲಿ ಸಿಗುತ್ತೆ. ಅಮೆಝಾನಲ್ಲಿ ಆಗಿರ್ಬೋದು, ಗೂಗಲಲ್ಲಿ ಆಗಿರ್ಬೋದು, ಅದು ಸರ್ಚ್ ಮಾಡಿ ಅದ್ರ ಬಗ್ಗೆ ಹಾಕಿರ್ತಾರೆ, ಅದು ನೋಡ್ಕೊಂಡು ಪ್ರಾಡಕ್ಟ್ ತಗೊಳ್ಳಿ ಅಂತ ಹೇಳ್ತಾ ಪ್ರತಿಯೊಬ್ಬರು ಯೂಸ್ ಮಾಡಿ ಒಂದು ಸಾರಿ. ಅದು ಸ್ಮಾಲ್ ಅಮೌಂಟು. ಆಮೇಲೆ ಇನ್ನೊಂದು ಸ್ಮಾಲ್ ಅಮೌಂಟು ಅಂದ ತಕ್ಷಣ ದಯವಿಟ್ಟು ಯಾರು ಬೇರೆ ಥರ ಥಿಂಕ್ ಮಾಡಬೇಡಿ. ಯಾಕಂದ್ರೆ ನನ್ನ ಮನಸ್ಸಿರೋದು ಜನಕ್ಕೆ ಒಳ್ಳೆ ರೀಸನಬಲ್ ಸಿಕ್ಕಲಿ ಅನ್ನೋದು. ಇದೇ ಪ್ರೈಸ್ ಬಂದು 500 ರೂಪಾಯಿ, 450 ಮಾಡ್ಬೋದು, 5 ಜನ ಕೊಡೋರು. ಬಟ್ ಯಾಕೋ ನನ್ನ ಮನಸ್ಸು ಒಪ್ಪಲ್ಲ, ಅಷ್ಟೊಂದು ದುಡ್ಡು ತೊಗೋಬಾರ್ದು ಅನ್ನೋ ನನ್ನ ಮೈಂಡ್ ಸೆಟ್ಟು. ಸೊ ಹಂಗಿರುವಾಗ ಇದು ಕಡಿಮೆ ಪ್ರೈಸಲ್ಲೇ ಇದೆ, ಒಳ್ಳೆ ರಿಸಲ್ಟ್ ಬರುತ್ತೆ. ಒಂದು ಸಾರಿ ಟ್ರೈ ಮಾಡಿ ಪ್ರತಿಯೊಬ್ಬರು ರಿಸಲ್ಟ್ ಶೇರ್ ಮಾಡಿ ನನಗೆ. ನಮ್ಮ ಪ್ರಾಡಕ್ಟಲ್ಲಿ ಏನೇನು ಯೂಸ್ ಮಾಡಿದ್ದೀರಾ, ರಿಸಲ್ಟ್ ಆಗಿದೆ ಅಂತ ದಯವಿಟ್ಟು ಒಬ್ಬೊಬ್ಬರು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಮೇಲೆ ನಮ್ಮ ಚಾನಲ್ಲು ಬಟ್ ನಾನು ನಿಂತಿದ್ದೀನಿ ಅಂತ ಹೇಳ್ಬೋದು. ಯಾಕಂದರೆ ನಿಮ್ಮ ಕಮೆಂಟ್ ನೋಡ್ಕೊಂಡೆ ನಮ್ಮ ಪ್ರಾಡಕ್ಟ್ ಜನ ತೊಗೋತಾ ಇರೋದು. ನೇರವಾಗಿ ಹಾಕಿ. ಸೊ ಹಂಗೆ ಹೇಳ್ತಾ ಈ ಒಂದು ಪ್ರಾಡಕ್ಟ್ನ ಎಲ್ಲರೂ ತೊಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಪ್ರತಿಯೊಬ್ಬರು ಯಾರು ನನ್ನ ಚಾನಲ್ ನೋಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ, ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.